ಊರಿನ ಜನಕ್ಕೆ ಬೇಕಾದನ್ನ ತಂದ್ಕೊಟ್ಟಿಲ್ಲ ಅಂದ್ರೆ ನಾನು ವ್ಯಾಪಾರ ನಡೆದ ಕೆಂಪಕ್ಕ ಬಂದಿದ್ದೀನಿ ಕೆಂಪಕ್ಕ ಮತ್ತ ಕಾಸ ಇನ್ನೊಂದಪ್ಪ ಬಂದಾಗ ಕೊಡ್ತೀನಿ. ನನ್ ಒಂದು ಬಿಡ್ಗಾಸು ಇಲ್ಲ. ನಿಂತ ಕಾಸ ಕೇಳ್ದರು ಮತ್ತೆ ನನಗೆ ನನಗೆ ಮದುವೆ ಗೊತ್ತಾಗದೆ. ಒಳ್ಳೆ ಸುದ್ದಿ ಹೇಳ್ದೆ ನೀನು. 100 ಕಾಲ ಸದ್ದಾಗಿರು. ನೀನು ನನ್ನ ಮದುವೆಗೆ ತಪ್ಪಿಸ್ಕೊಂಡೆ ಬರ್ಬೇಕು. ಆಮೇಲೆ ನೋಡು ನೀನು ಮುಂಚಿತವಾಗಿ ಬರ್ತೀನಿ. ಈ ಸಂತೋಷನ ಕೆಂಪಕ್ಕ ನಾನು ಗೊತ್ತಿ ಕೆಂಪಕ್ಕ ವ್ಯಾಪಾರ ಎಲ್ಲ ಮುಗಿಸ್ಬಿಟ್ಟು ನೀನು ಮಳ್ಳಿ ಬರಬೇಕು ಗೊತ್ತಿ ಕೆಂಪಕ್ಕ. ಯಾಲೆ ಬೇಕೇನ್ರ ಯಾಲೆ ಬೇಕು ಅಯ್ಯೋ ತಲೆ ಕೆಟ್ಟೋಗೈತೆ. ಒಂದ್ ಕಟ್ ಬಿಡಿ ಕೊಡು. ಓ ಪೀಡಿಯಾ ಯಾಕಣ್ಣ ಕೊಡ್ತೀನಿ ಯಾಕಣ್ಣ ಹಂಗೆ ಯುಗಾದಿ ವಾರ ಮುಂಚೆನೆಯ ಮದ್ವೆ ಗೊತ್ತಾಗದೆ ನೀನು ನನ್ನ ಮದ್ವೆಗೆ ತಪ್ಪಿಸ್ಕೊಂಡೆ ಬರ್ಬೇಕು. ನಿಂದು ಮದುವೆನಾ? ಹಂಗಾದ್ರೆ ನಾನು ಇವತ್ತಿಂದನೇ ನಮ್ಮ ಮನೆಯಲ್ಲಿ ಊಟ ಮಾಡೋದು ಬಿಟ್ಕೊಡ್ತೀನಿ. ಯಾಕೋ? ನಿನ್ ಮದ್ವೆಗೆ ಬಂದು ಊಟ ಮಾಡ್ಬೇಕಲ್ಲ ಅದಕ್ಕೆ. ಓ ಸರಿ ಅಂದ್ರೆ ನೀರು ಕುಡಿಬೇಡ ಬಿಟ್ಬಿಡ. ಹಂಗ್ಯೋನಿಲ್ಲ ಕಣ್ರವ ಬಸ್ಸಿ ಕೆಲ್ಸಿತ್ತು. ಇಲ್ಲ ಕಣವ ತಿಮ್ಮಣ್ಣ ಸುಳ್ಳೇಟವನೆ. ಅದ್ಯಾಕ ನುಲಿದ್ಯೋ? ಅದೇ ವಿಷಯ ಅಂತ ಹೇಳ. ಅದು ಅದೇನು ಅಂತ ಹೇಳು. ಅವ್ವ ತಿಮ್ಮಣ್ಣಂಗೆ ಮದ್ವೆ ಅಂತೆ. ಹೌದಿಲ್ಲ? ಕಣ್ರವ. ಅಯ್ಯೋ ನಿನ್ ಬಾಯಿ ಬೆಲ್ಲ ಹಾಕ. ಇಂಥ ಸಂತೋಷದ ವಿಷಯ ಹೇಳಕ್ಕೆ ನಾಚಿಕೆ ಯಾಕೋ? ಅಂತೂ ಈ ದಿನ ಆದ್ಮೇಲಾದ್ರೂ ನಿನಗೆ ಅಂತ ಒಂದು ಹೆಣ್ಣು ಹುಟ್ಟದೆ ಅಂತ ಗಾತ್ ನೋಡು. ಸರಿ ನಂಜನ ಕೂಡ ಉಳ್ಮಾವು ಕಣ್ರವ. ನಮ್ ದೂರ ಸಂಬಂಧಿಕರ ಪೈಕಿನೆಯ ಹುಡುಗಿ ಹೆಸರೇನು? ಹೆಸರು ಮಾರಂಕಿ ಅಂತ ಕಣ್ರವ. ನೋಡಕ್ ನಿಂತ್ಕೊಳ್ಳ ಬಸ್ಸೇ ಕ್ಯಾಂಪ್ ಕ್ಯಾಂಪ್ಗೆ ಗುಂಡಿಗೆ ಅವಳ ಕಣ್ರವ. ಪರವಾಗಿಲ್ಲ ಕಡ್ಲ ಗೆಳತಿಮ್ಮ. ಒಲ್ಲೆ ಅಂತ ಒಕ್ಕಲ್ರಾಗಿ ಮುದ್ದೆ ಉಂಟ ಅಂತ ಮೊದಲೇ ಬೇಡ ಅಂತಿದ್ದವನು ಒಳ್ಳೆ ಐನತಿ ಹುಡುಗಿನ ಹೊರಬಿಟ್ಟಿದ್ದಾನೆ. ಸರಿ ಮತ್ತೆ ಯಾವಾಗ? ಯುಗಾದಿ ವಾರ ಮುಂಚೆನೆಯ ನೀವು ಗೌಡ್ರು ಮುದಪ್ಪರು ರತ್ನವರು ಎಲ್ರು ನನ್ನ ಮದ್ವೆ ತಪ್ಪಿಸ್ಕೊಳ್ತಾ ಬರ್ಬೇಕು. ಏನೋ ಹಬ್ಬ ಹೇಳೋದಿಲ್ಲ. ಸರಿ ಸರಿ ಗೌಡ್ರು ಬಂದ್ರೆ ನಾವು ಬರೋದೆ. ನೀವು ಬರ್ಬೇಕು. ಅವ್ವ ನಾವು ತಿಮ್ಮಣ್ಣನ ಮದ್ವೆಗೆ ಹೋಗೋಣ. ಆಯ್ತಾಯ್ತು ಹೋಗೋಣ. ಪಾಪ ತಿಮ್ಮಣ್ಣ ಹಸ್ಕೊಂಡು ಬಂದವನೆ. ಹೊಟ್ಟೆಗೆ ಏನಾದ್ರು ಮಾಡಿ ಹಾಕ್ತೀನಿ. ಆಯ್ತವ್ವ. ತಿಮ್ಮಣ್ಣ ಒಂದ್ ಪರ್ಸಂಗ ಹೇಳು ತಿಮ್ಮಣ್ಣ. ಈಗ ಬೇಡ ಸುಮ್ಕಿರು ಮುದಪ್ಪರು. ತಿಮ್ಮಣ್ಣ ಪರ್ಸಂಗ ಹೇಳು ತಿಮ್ಮಣ್ಣ. ನೋಡ್ ತಿಮ್ಮಣ್ಣ. ಆಮೇಲೆ ತಿಮ್ಮಣ್ಣ. ಗೆಡ್ಡೆತಿಮ್ಮ ನಮಸ್ಕಾರ ಗೌಡ್ರೆ. ನಮಸ್ಕಾರ. ಹೇ ಹುಡುಗರು ಅಷ್ಟೊಂದು ಕೇಳ್ತಾರೆ,
ಒಂದ್ ಪರ್ಸಂಗ ಅಂತ ಹೇಳ. ನಾನು ಶಾಲೆ ದಿನ ಆಯ್ತು ನಿನ್ ಪರ್ಸಂಗ ಕೇಳಿ. ಒಂದ್ ಪರ್ಸಂಗ ಹೇಳ. ಹಾಗಾತು ಗೌಡ್ರೆ ಹೇಳ್ತೀನಿ. ಗೌಡ್ರು ಸುಮ್ಮನೆ ಕೂತ್ಕೋಬೇಕು. ಸರಿ ಈಗ ಹೂ ಬಿಟ್ಟ ಯಾರು ನಾನ್ ತಿಮ್ಮಣ್ಣ, ನಾನ್ ಹೋಗ್ಬಿಡ್ತೀನಿ. ಹಂಗಾಗಿ ಮುದ್ದವ್ರೆ ನೀವು ಹೂ ಬಿಟ್ರಿ ನಾ ಪರ್ಸಂಗ ಹೇಳ್ತೀನಿ. ಆಯ್ತು. ಕೊಲ್ಲಪುರ ಅನ್ನೋದು ಒಂದು ಊರು. ಆ ಊರ್ನಾಗೆ ಇಡ್ಲಿ ಮಲ್ಲವ್ವ ಅಂತ ಒಂದು ಹೆಂಗಸು. ಆ ಹೆಂಗಸ್ಗೆ ಅಣ್ಣೊಬ್ಬ ಇದ್ದ. ಅವನ ಹೆಸರು ಮಾತಾರ್ ಮಲ್ಲಣ್ಣ ಅಂತ. ಅವನ ಬಾಲ್ಯ ಸ್ನೇಹಿತ ಬಂದ್ಬಿಟ್ಟು ಬರೀ ಸಾವು ಅಂತ. ತಿಮ್ಮಣ್ಣ ನಾನು ಈ ಪಸಂಗ ನಾ ಕೇಳಿವ್ನಿ. ಯಾರೇ ಹೇಳ್ ತಿಮ್ಮಣ್ಣ? ಓ ಬ್ಯಾರೆ ಪಸಂಗುವ ಯೋಚನೆ ಬಿಡಿ ಪಡ್ರಿ. ಕಳುವು ಮಾಡಿದವಳು ಕುಡಿಯ ನೋಟದಲ್ಲೇ ಜಗದ ಸುಖವನ್ನೆಲ್ಲ ಸುರಿದು ಕೊಟ್ಟಾನಲ್ಲೇ. ರಸವು ತುಂಬಿ ತುಳುಕುತ್ತಿ ಹಿತದ ಕಬ್ಬಿನ ಜಲ್ಲೆ. ಮೈಯ ಮಾಟದಿಂದ ಮನವ ಸೆಳೆದು ಬಿಟ್ಟಾಳಲ್ಲೇ, ಸೆಳೆದು ಬಿಟ್ಟಾಳಲ್ಲೇ. ಕಳುವು ಮಾಡಿದವಳು ಕುಡಿಯ ನೋಟದಲ್ಲೇ ಜಗದ ಸುಖವನ್ನೆಲ್ಲ ಸುರಿದು ಕೊಟ್ಟಾನಲ್ಲೇ. ರಸವು ತುಂಬಿ ತುಳುಕುತ್ತಿ ಹಿತದ ಕಬ್ಬಿನ ಜಲ್ಲೆ. ಮೈಯ ಮಾಟದಿಂದ ಮನವ ಸೆಳೆದು ಬಿಟ್ಟಾಳಲ್ಲೇ, ಸೆಳೆದು ಬಿಟ್ಟಾಳಲ್ಲೇ. ಮಲ್ಲಿ ಮೊಗ್ಗು ಸುರಿದ ಹಾಗೆ ಮಾತನಾಡೆ ಅವಳು. ನಡಿಗೆಯೊಳಗೆ ಆಹಾನವಿಲು ನಾಚಿಸುವವಳು. ಮಲ್ಲೆ ಮೊಗ್ಗು ಸುರಿದ ಹಾಗೆ ಮಾತನಾಡೆ ಅವಳು. ನಡಿಗೆಯೊಳಗೆ ಆಹಾನವಿಲು ನಾಚಿಸುವವಳು. ಕಳೆದು ಹೋಗುವಂತ ಅವಳ ಚೆಲುವು, ಕಳೆದು ಹೋಗುವಂತ ಅವಳ ಚೆಲುವು. ಹಬ್ಬದೂಟದಂತೆ ಇಬ್ಬರಾಟವು. ತಾನಾನೇ ನಾನಾ ತನಾನೇ ನಾನಾ ತಾನಾನೇ ನಾನಾ ತನಾನಾ ತಾನಾನಾ ತಾನಾನಾ ತಾನಾನಾ
ಅಯ್ಯೋ ಕೆಂಚ, ಈ ಗೆಂಡೆ ತಿಮ್ಮ ಪರಮಾಸಿ ಗಂಡು ಕಲ ಯಾಕೆ ಎಣ್ಣೆ ಹೊಡ್ಕೊಂಡ್ ಬಂದ್ಬಿಟ್ಟವ್ನೆ? ಆ ಮುಸುಡಿಗೆ ಅವ್ನು ತಗ್ದೋಡೆಲ್ಲ ಕಂಡ್ರಲ್ಲ, ಅವಳು ನೋಡಕ್ಕೆ ಒಳ್ಳೆ ರೊಂಬೆ ರೊಂಬೆ ಇದ್ದಂಗೆ ಅವಳೆ. ಹೌದಲ್ಲ? ಆದ್ರೂ ಆ ಕೆಂಚಿ ಇವ್ನು ಎಪ್ಪೊಪ್ಕೊಂಡು ಅಂತ. ಏ ಬುಡ್ಲ, ಗೆಂಡೆ ತಿಮ್ಮ ಅದೃಷ್ಟ ಮಾಡವನೆ. ಅವ್ರ ಮಾವ ಇಡೀ ಬೀದಿಗೆಲ್ಲ ಚಪ್ರ ಹಾಕ್ಸಿ ಧಾಮ್ ಧೂಮ್ ಅಂತ ಮದ್ವೆ ಮಾಡಿದ್ನಂತೆ. ಓ ಇವಾಗ ನೋಡಕ್ಕೆ ಎರಡು ಕಣ್ಣು ಸಾಕಂತೆ, ಊಟನು ಸರಿಯಾಗಿತ್ತಂತೆ, ತಿನ್ನೋಷ್ಟು ಬೂದಿ ಕಾಣಂತೆ. ಅವಳ ನೋಡ್ತಾ ಇದ್ರೆ ಒಳ್ಳೆ ಕೆಂಪುಗೆ ರಗರಗ ಅಂತಿದ್ಲು. ಕಾಲ ಗೆಜ್ಜೆ ಏನು, ಕಿವಿಯ ಪುಂಟಿ ಏನು, ಪ್ಯಾಟೆ ಸೀರೆ ಉಟ್ಕೊಂಡು ನಡ್ಕೊಂಡು ಬರ್ತಾ ಇದ್ರೆ ಪಿಂಕದ ಸಿಂಗಾರಿ ಮೈ ಡೊಂಕಿನ ಮೈಯಾರಿ. ಪಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ. ನಮ್ಮೂರೈತಲ್ಲ ಅಂತ ಬಾಯ್ ಬಿಡ್ಕೊಂಡು ನೋಡ್ತಾ ನಿಂತಿದ್ರು. ಹೆಂಗೆ ಹೆಂಗೆ ನಾನು ಎರಡು ನಿಮಿಷ ನಮ್ಗೆ ಇಲ್ಲ. ಏ ಮುಚ್ಚೆ ಕಂಡೀನಿ, ಅವಳನ್ನೇ ಚರ್ಚಿಸ್ಕೊಂಡು ಅಂತ ನೋಡ್ತಿದ್ ಕಳ್ಪಟ್ಟಿ ಮಗ ನೀವು. ಈಗ ಒಳ್ಳೆ ಗಿರಸ್ತ ಅವ್ರದಂಗ ಆಡ್ತಾವ್ನೆ. ಎಷ್ಟು ಮಾತಾಡಿದ್ರು ಆಟೆಯ, ಎಲ್ಲದಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕು. ಗೆಂಡೆ ಮುಂದ್ಪುಣ್ಯ ಗೆಂಡೆ ತಿಂದು, ನಮ್ ಪುಣ್ಯ ನಮ್ದು. ಅಲ್ರಲ್ಲ, ಈ ಗೆಂಡೆ ತಿಮ್ಮ ಅವನ ಹತ್ರ ಆ ಬ್ಯಾಟೆಯನ್ನು ಮಾರಾಟ ಮಾಡಲ್ಲ. ನನಗೇನೋ ನಂಬಿಕೆ ಇಲ್ಲಪ್ಪ. ನೋಡ ಬಿಡ್ರಲ್ಲ, ಎಲ್ಲಿಗೆ ಹೋಗ್ತೀವಿ? ಇಲ್ಲ ಇರ್ತೀವಲ್ಲ, ಊರಿಗೆ ಬಂದೋಡು ಮೀರಿ ಬರಲೇ ಇರ್ತಾಳ. ಇದೇನಿದೆ ಹಿಂಗ್ ನಂತ ಹೊಡಿತದೆ? ಯಪ್ಪ, ಈಡಿನೋ ಎಟ್ಟನೋ ಸತ್ತೋಗದೆ ಅಂತ ಕಾಣಿಸ್ತದೆ. ಇದಪ್ಪ ಇನ್ನೊಂದ್ತೀಯ ಅದು ಇಲಿನೂ ಅಲ್ಲ ಯಜ್ಞನೂ ಅಲ್ಲ, ಮತ್ತೆ ಇದು ಇದು ಇದೇನೇ ಇದು? ಇದು ಸೆಂಟ್ ಬಾಟ್ಲು. ಹಾ. ಪೇಟೆಯಲ್ಲಿ ಬೆವರು ವಾಸನೆ ಬರ್ದಿರ್ಲಿ ಅಂತ ಬಟ್ಟೆಗೆ ಹಾಕೋತಾರೆ. ಹಂಗ ಇಷ್ಟ ದಿನ ಆದ್ರೂ ನಂಗೆ ಈ ವಿಷಯನೇ ಗೊತ್ತಿರ್ಲಿಲ್ಲ. ಎಲ್ಲಿ ಕೈ ಕೊಡಿ, ನಂಗೆ ನಾಚಿಕೆ ಆಗ್ತದೆ. ಕೊಡಿ ಅಂದ್ರೆ ಯಾಕೆ? ಕೊಡಿ ಹೇಳ್ತೀನಿ. ತಗೋ. ಮೂಸ್ ನೋಡಿ, ಆ? ಮೂಸ್ ನೋಡಿ. ಏಯ್ ಗಮ್ ಅಂತದೆ. ನಿಮಗೆ ಇಷ್ಟ ಆಯ್ತಾ? ನಿಂಗೆ ಇದನ್ನ ಹಾಕೊಳಕ್ಕೆ ಇಷ್ಟವಾ? ಹೌದು. ನಿಂಗೆ ಇಷ್ಟ ಅಂದ್ರೆ ನಂಗೂ ಇಷ್ಟವೇ. ಇದು ಎರಡು ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ? ಅದು ಸೀರೆ ಅಲ್ಲ, ಹಾ? ಲಂಗ. ಲಂಗವ? ಅಯ್ಯೋ, ಇಲ್ಲಿ ಎರಡೆರಡು ಬಟ್ಟೆ ಹಾಕೊಂಡ್ಬಿಟ್ರೆ ನಿಂಗೆ ಮೈ ಭಾರ ಆಗೋಕಿಲ್ವಾ? ಅಯ್ಯೋ, ನಿಂಗೆ ಶೆಟ್ಟೆನೇ ಆಗೋಕಿಲ್ವಾ? ಅಯ್ಯಪ್ಪ, ನನಗ್ ನೋಡು ಈ ಚಡ್ಡಿ ಮೇಲೆ ಪಾಂಚೆ ಉಟ್ಕೊಂಡಿರೋದಕ್ಕೆ ನಂಗೆ ಏನೋ ಒಂಥರ ಆಯ್ತದೆ. ನೀವು ನೋಡಿದ್ರೆ ನಗು ಬರ್ತದೆ. ವಾ. ಪೇಟೆಯಲ್ಲಿ ಎಲ್ಲ ಹೆಣ್ಮಕ್ಳು ಹಿಂಗೆ ಹಾಕೊಳ್ಳೋದು. ಹಂಗ? ಅಷ್ಟೇ ಅಲ್ಲ, ಹಾ? ಇಲ್ಲಿ ನೋಡಿ, ಇದು ಬಾಡಿ ರಕ್ಕೆ ಒಳಗೆ ಹಾಕೊಳ್ಳೋದು. ಏನು? ಬಾಡಿಯ ರಾವ್ಗೆ ಒಳಿತಾಕಲದ? ಎವಿ 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 ಸೀರೆ ಒಳಿಕ್ ಹಾಕೊಳ್ಳೋದು ಲಂಗ, ರಾವ್ಗೆ ಒಳಿಕ್ ಹಾಕೊಳ್ಳೋದು ಬಾಡಿಯ. ಅಲ್ಲ ಕಮ್ಮಿ, ನಾನು ಇಷ್ಟ ದಿನ ಎಲ್ಲ ವ್ಯಾಪಾರ ಮಾಡಿವ್ನಿ, ನಮ್ ಸುತ್ತಮುತ್ತ ಒಳ್ಳೆನಾಗ ಯಾರು ಇದಕ್ಕೆ ಒಳ್ಳೆಲ್ವಲ್ಲ. ಪೇಟೆಯಲ್ಲಿ ಎಲ್ಲರೂ ಇಲ್ಲಿ ಹಾಕೊಳ್ಳೋದು. ಓ, ಯಾಕೆ? ನಿಮ್ಗೆ ಇಷ್ಟ ಆಗಿಲ್ವಾ? ಇವನ್ನೆಲ್ಲ ನಿಂಗೆ ಹಾಕಲಕ್ ಇಷ್ಟವಾ? ಹೌದು. ನಿಂಗೆ ಇಷ್ಟ ಆಯ್ತು ಅಂದ್ರೆ ನಂಗೂ ಇಷ್ಟವೇ. ಹಂಗಾರೆ ನನ್ ಮಾತು ಕೇಳ್ತೀರಾ? ನಿನ್ ಮಾತು ಕೇಳ್ದೆ ಬ್ಯಾರೆ ಇನ್ನಾರು ಮಾತು ಕೇಳಲಿ? ನಾನು ದಿನ ಸ್ನಾನ ಮಾಡ್ತೀನಿ. ಅಯ್ಯಪ್ಪ, ನೀವು ಅಷ್ಟೇ ದಿನ ಸ್ನಾನ ಮಾಡ್ಬೇಕು.
ಮಾಡ್ಬೇಕು. ಆಗಕ್ಕಿಲ್ಲ ಆಗಕ್ಕಿಲ್ಲ. ನಾನು 15 ದಿನಕ್ಕೊಂದಪ್ಪಯ್ಯ ಅವತ್ತಯ್ಯ ಕಲ್ ತಗೊಂಬಿಟ್ಟು ಮೈ ಕೈ ನೆಲವ ಚೆನ್ನಾಗಿ ರಪ್ರದಾಂತ ತಿಕ್ಕೊಂಬಿಟ್ಟು ಬಿಸಿಯಾಗಿ ನೀರು ಇಕ್ಕೊಂಬಿಟ್ರೆ ತಿರ್ಗಾ 15 ದಿನಕ್ಕೆ ನೀರು ಇಕ್ಕೊಳ್ಳೋದು. ಗಲೀಜು. ನೀ ದಿನ ಸ್ನಾನ ಮಾಡಿದ್ರೆ ಅದಕ್ಕೆ ಬರ್ಬೇಡಿ. ಅದಳಪ್ಪ ಅಲ್ಲ ತಮ್ಮಿ ಕೊಡ್ಕೊಂಡು ಗಂಡನ ಹತ್ರ ಬರ್ಬಾರ್ದು ಹೆಂಗೆ? ನನ್ನ ಮಾತು ಕೇಳ್ತಿರೋ ಇಲ್ವೋ? ನಿನ್ನ ಮಾತು ಕೇಳ್ದಲೆ ಬ್ಯಾರೆ ಇನ್ಯಾರ ಮಾತು ಕೇಳಿದ್ರೆ ಹಂಗಾರೆ ಇನ್ಮೇಲೆ ಈ ದಿನ ಸೋಪ್ ಹಾಕೊಂಡೆ ಸ್ನಾನ ಮಾಡ್ಬೇಕು. ಮುಖದ ಪೌಡರ್ ಹಾಕೊಂಡು ಅದೇ ಗಮನದನೆ ಹಾಕಿ ದಿನ ತಲೆ ಹಚ್ಕೋಬೇಕು. ಅಷ್ಟೇ ಅಲ್ಲ ದಿನ ಹೋಗ್ತಿರೋ ಬಟ್ಟೆನೆ ಹಾಕೋಬೇಕು. ಕಡಿಮೆ ಇನ್ಮೇಕಿಂದ ನೀ ಹೇಳ್ದಂಗೆ ಮಾಡ್ತೀನಿ. ನೀನು ಹೇಳುದು ದಿಟ್ರಯ್ಯ. ನೀನು ಇವನ್ನೆಲ್ಲ ಹಾಕೊಂಡ್ಬಿಟ್ಟು ಮನೆ ತುಂಬ ಎಲ್ಲ ಆಟಾಡ್ಕೊಂಡು ಹತ್ರ ಬರ್ತಿದ್ದಂಗೆಯ ಹತ್ರ ಬರ್ತಿದ್ದಂಗೆಯ ಗಮ್ಮಂತೀಯ. ಅದೇ ನೋಡು ನಮ್ಮ ಅವನು ನಮ್ಮ ಅಣ್ಣ ಅಕ್ಕನು ಹತ್ರ ಬಂತು ಅಂದ್ರೆ ನಾಕ ಬಂದಾಗತ್ತದೆ. ಇನ್ಮೇಕಿಂದವ ನಾನು ಹೇಳ್ದಂಗೆ ಕೇಳ್ತೀನಿ. ಅದಕ್ಕೆ ಹೇಳೋದು ನಾನು ಹೇಳ್ದಂಗೆ ಕೇಳಿದ್ರೆ ರಾಜ್ಕುಮಾರ್ ಅಂತರ ಕಾಣ್ತೀರಾ. ರವಿ ನಾನು ರಾಜ್ಕುಮಾರನ. ನಾನು ರಾಜ್ಕುಮಾರ ಆದ್ರೆ ನೀನು ರಾಜ್ಕುಮಾರಿ. ನೇರ ನೋಟವ ಬೀರಿ ದಾರಿಯಾಗಿ ತೋರೆ ತೂಗುವ ತೋಳುಗಳ ಬೀಸುತ್ತ ಬಳಿಬಾರೆ. ನೇರ ನೋಟವ ಬೀರಿ ದಾರಿಯಾಗಿ ತೋರೆ ತೂಗುವ ತೋಳುಗಳ ಬೀಸುತ್ತ ಬಳಿಬಾರೆ. ತುರುವಿಗೆ ಮಲ್ಲಿಗೆಯ ಬಿಡಿಸುವೆ ಬಾಬಾರೆ. ಎಲ್ಲಿದ್ದೆ ಇಲ್ಲಿ ತನಕ ಸುಖದ ದಾರಿಯ ತೋರೆ. ತುರುವಿಗೆ ಮಲ್ಲಿಗೆಯ ಬಿಡಿಸುವೆ ಬಾಬಾರೆ. ಎಲ್ಲಿದ್ದೆ ಇಲ್ಲಿ ತನಕ ಸುಖದ ದಾರಿಯ ತೋರೆ. ತಾರ ತಂದಾರ ತಂದಾರ ತಾರ ತಂದಾರ ತಂದಾರ ಸಲ ಹೇಳಿದ್ರು ನನ್ನ ಮಾತಿಗೆ ಕೇಳಲಾಗಲ್ಲ. ನಿನ್ನೆ ರಾತ್ರಿ ಹೇಳಿದ್ವಿ ಒತ್ನಂಗೆ ಹಲ್ಲು ಹೊಡೆದ್ಬಿಟ್ರೆ ಕೂರ್ಗೆ ಕಟ್ಟಕ್ಕೆ ಅನುಕೂಲ ಆಗ್ತದೆ ಅಂತ. ಇನ್ನ ಏನ್ರ ಮಾಡ್ತಾ ಇದ್ದೀರಾ? ಆತು ಬುದ್ಧಿ ಎಲ್ಲ ಹೊಂಟವ್ರೆ. ಅದು ನೋಡ್ರಿ ಅಲ್ಬೆ ಕುಂಟೆ ಕೂರಿಗೆ ಎಲ್ಲ ಒಟ್ಟಿಗೆ ತಕೊಂಡು ಹೊಂಟವ್ರೆ. ಸರಿ ಬೇಗ ಬೇಗ ಹೊಡ್ರಿ. ಆತು ಬುದ್ಧಿ. ಏ ಕಳ್ಳ ಬುದ್ಧಿ. ಯಾರು ಕಳ್ಳಾಟ ಆಡ್ಬೇಡ್ರಿ. ಹಿಟ್ಟು ಸೊಪ್ಪೆಲ್ಲ ಹೊಲಿಕೆ ಬರ್ತದೆ. ಆತು ಬುದ್ಧಿ. ಹಾ ನಮಸ್ಕಾರ ನೋಡ್ರೆ. ಓ ಗೆಡ್ಡೆ ತಿಮ್ಮ ಬರ್ಲಾ ಬಾ. ಅವ್ವ ಬಾರವ್ವ ತಿಮ್ಮಣ್ಣ ಬಂದಾನೆ. ಏ ಗೆಡ್ಡೆ ತಿಮ್ಮ ಓ ಮದ್ವೆ ಎಲ್ಲ ಚೆನ್ನಾಗೈತೆ ಅಲ್ಲ? ಏನೋ ನಿಮ್ಮಂತರ ಇಡೀ ರಾಶಿವಾದ ಚೆನ್ನಾಗ್ ಹಾಕೊಂಡ್ರಪ್ಪ. ನೀವು ಅವರು ರತ್ನವರು ಮುದಕರು ಎಲ್ರು ಮದ್ವೆ ಬಂದೇ ಬರ್ತೀರ ಅನ್ಕೊಂಡಿದ್ದೆ. ಯಾರು ಬರ್ಲೇ ಇಲ್ಲ. ಹಿಂಗ್ ಮಾಡ್ಬಿಡೋದೇನಪ್ಪ? ಏ ಬೇಜಾರ್ ಮಾಡ್ಕೋಬೇಡಕ್ಕಲ್ಲ. ನೀನೇ ನೋಡ್ತಾ ಇದ್ದೀನಿ ಇಲ್ಲಿ ಬಗಾನ. ನಾನು ಸಂಸಾರ ಸಮೇತ ನಿನ್ ಮದ್ವೆ ಬರ್ಬೇಕು ಅಂತಿದ್ದೆ. ಆದ್ರೆ ನಿನ್ ಮದ್ವೆ ಇದ್ದಿದ್ದಾನೆ ಈ 5 ಮಳೆ ಬಂದ್ಬಿಡ್ತು. ಈ ವ್ಯವಸಾಯ ಎಲ್ಲ ಯಾರು ನೋಡ್ಕೊಂತಾರೆ ಹೇಳು? ನಾನಿಲ್ಲ ಅಂದ್ರೆ ಆಳುಗಳು ಕಡಿಮೆ ಬಿಡ್ತಾರೆ. ಅಷ್ಟು ಕುಳ್ಗೋಗಿ ವರ್ಷಕ್ಕೆ ಕುಳ್ ಕಳ್ಕೋಬಾರ್ದು ನೋಡು. ಎಲ್ಲ ಇರ್ಲಿ, ಮದ್ವೆ ಎಲ್ಲ ಚೆನ್ನಾಗಿದೆ ಅಲ್ಲ? ಏ ಬಡವನ್ ಮದ್ವೆ ಇನ್ನೆಂಗ್ ಆಯ್ತದ ಬುದ್ಧಿ. ಇರೋದ್ರಾಗೆ ನಮ್ಮ ಮಾವ ಉಳ್ಮವನ ಯಾರು ಹಾಕ್ಸ್ತಿರೋ ದೊಡ್ಡ ಚಪ್ರ ಹಾಕ್ಸ್ಬಿಟ್ಟು ನಮ್ದು ಮದ್ವೆ ಮಾಡ್ಕೊಟ್ಬಿಟ್ರು. ಹೌದಾ? ಏ ಯಾವ್ದಕ್ಕೂ ಬರಲಿಲ್ಲ ನೋಡ್ರಪ್ಪ. ಹೇಳ್ತೀಮ ಹಳೆ ಸಂಬಂಧ ಅಂದ್ಮೇಲ ಏ ನಿಮ್ಮ ಅವನ ಬಗ್ಗೆ ಕೇಳಿದೀನಿ ಬಿಡು. ವರವಾಸಿ ಗಂಡು ಹೇಳ್ತೀಮ ನಿನ್ ಹೆಂಡ್ರು ಪ್ಯಾಟೆ ಹೊಡ್ಕೆಲ್ಲ ಒಸಿ ಜೋಪಾನ ನೋಡ್ಕೋ. ನಾನು ಹೊಲಕ್ಕೆ ಹೋಗಿ ಬರ್ತೀನಿ. ಇಲ್ಲ ಅಂದ್ರೆ ಆಳುಗಳು ಕಳೆದ್ಬಿಡ್ತಾರೆ. ಸರಿ ಸರಿ ಬೇಗ ಬರ್ಬಿಡಿ. ಹಾ ಏನ್ರವು ನೀವು ಮದ್ವೆ ಬರ್ಲೇ ಇಲ್ಲ? ಬೇಜಾರ್ ಮಾಡ್ಕೋಬೇಡ ಕಣ್ಣ. ಈ ವ್ಯವಸಾಯ ಬಂದಾಗೆ ಯಾವ ಶುಭ ಕಾರ್ಯಕ್ಕೂ ಹೋಗಕ್ಕೆ ಆಗೋದಿಲ್ಲ. ಅವ್ರಾದ್ರೂ ಬಂದು ನಿಮ್ ಮದ್ವೆನ ನೋಡ್ಕೊಂಡ್ ಬರ್ಬೇಕು ಅಂತ ಇದ್ರು. ಆದ್ರೆ ಈ ಮಳೆ ಬಂದು ಎಲ್ಲ ಎಡವಟ್ಟಾಗೋಯ್ತು. ನಮ್ ತಲೆಗೆ ಬಂದ್ಬಿಟ್ರೆ ಯಾರಾದ್ರೂ ಹೇಳಿ ಅಪ್ಪ ಅವ್ನ ಜಾಗದಾಗ ಬಂದು ನಿಂತ್ಕೊಂಡು ನಾನೇ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆಗ್ಲಿದ್ದಲ್ಲ ಬಿಡ್ಲ, ಏನ್ ಮಾಡಕ್ಕಾಗ?
ಅದಕ್ಕೂ ದೂರ ದೇಶ ಬರೋದು ಹೋಗೋದೆ ಒಂದಿನ ಎಲ್ಲ ಆಗ್ಬಿಡ್ತದೆ. ಇರ್ಲಿ, ಒಂದಿನ ನಿಮ್ ಹೆಂಡ್ರಿ ನಮ್ಮ ಮನೆ ಕರ್ಕೊಂಡ್ ಬಾ, ಇಲ್ಲೇ ಮುಗಿ ಹೊದಿಸ್ಬಿಡ್ತೀವಿ. ಸರಿ, ನೀನ್ ಮುದ್ದನ್ ತವ ಮಾತಾಡ್ತಾ ಇರು, ನಂಗೆ ಒಳಗ್ ಕೆಲ್ಸ ಅದ. ತಿಮ್ಮಣ್ಣ ತಿಮ್ಮಣ್ಣ ನಿನ್ನ ಅಣ್ಣನ ಯಾವಾಗ ಕರ್ಕೊಂಡ್ ಬರ್ತೀಯಾ? ಮುದ್ದಪ್ಪರ ಸಾಲುಂಡಿಯಿಂದ ಬೊಂಗುಳ್ಳಿ ಕರ್ಕೊಂಡ್ ಬರೋದು ತುಸು ಕಷ್ಟವಯ್ಯ. ನನ್ನ ಹೆಂಡ್ರು ಮರಂಗಿ ಹೊಸಿ ನಾಜೂಕು ರತ್ನವರ್ ಮದ್ವೆಗೆ ಮುದ್ದಾಗೆ ಕರ್ಕೊಂಡ್ ಬಂದ್ಬಿಡ್ತೀರಿ ಬಿಡ್ರಿ. ತಿಮ್ಮಣ್ಣ ತಿಮ್ಮಣ್ಣ ನಿಮ್ ಮದ್ವೆ ಹೆಂಗಾಗಿ ಹೇಳ್ತಿಮ್ಮಣ್ಣ. ಪಡ್ರಿ ನನ್ ಮದ್ವೆ ಹೋಗ್ಬಿಡ್ತು. ನಮ್ಮ ಮಾವ ಉಳುವಮ್ಮನ್ನ ಯಾರು ಹೋಗ್ತಿರೋ ದೊಡ್ಡ ಚಪ್ರ ಹಾಕ್ಬಿಟ್ಟು ನಮ್ದು ಒಬ್ಬ ಮದ್ವೆ ಮಾಡ್ಕೊಟ್ಬಿಟ್ರು. ಮದ್ವೆ ಬಂದವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿದ್ದಲ್ಲಯ್ಯ, ತಿನ್ನೋವಷ್ಟು ಮೂಗಿಗಳು ಕುಡಿಯೋವಷ್ಟು ಪಾಯಸ ಮಾಡಿಸ್ಬಿಟ್ಟಿದ್ರು. ಹೌದಾ? ಮತ್ತೆ ಆಮೇಲೆ ನನ್ ಮದುವೆ ಮುಗಿತಿದ್ದಂಗೆ ನಾನು ನಮ್ಮ ಮಾವ ಮನೆಗೆ ಹೋಗ್ಬೇಕಿತ್ತು. ಹೋಗ್ಮ ಅಲ್ಲಿ ನಂಗೆ ತಮಾಷೆ ಮಾಡಕ್ಕೆ ಅಂತಾನೆ ರಾಗಿ ಚೆಲ್ಬಿಟ್ಟು ಅದ್ರ ಮ್ಯಾಲೆ ಮಾಡ್ಲಿಕ್ಕೆ ಆಸಿದ್ರ ನಾನ್ ನೋಡ್ಲಿಲ್ವಾ, ಕಾಲಿಟ್ನ ಜಾರ್ ಬಿದ್ದ ನೋಡಿ ನಾನ್ ಗುಂಡಿನ ಬೇಕಿದ್ದವ ಇಳೆದೆಲೆ ಅಂತ ಅಂದ್ಬಿಟ್ಟು ಉಗ್ನಿ ಎಲ್ಲ ಕೊಟ್ಬಿಟ್ಟು ಸುಣ್ಣ ಅಂದ್ಬಿಟ್ಟು ಅಕ್ಕಿ ಕೊಟ್ಬಿಟ್ಟು ನಮ್ ತಮಾಷೆ ಮಾಡ್ಬಿಟ್ರು. ತಿಮ್ಮಣ್ಣ ತಿಮ್ಮಣ್ಣ ನಿನ್ನ ಅಣ್ಣನ ನೋಡಕ್ಕೆ ಹಂಗವ್ರೆ? ಮುದ್ದಪ್ಪರೇ, ನನ್ನ ಹೆಂಡ್ರು ಒಳ್ಳೆ ರಾಜ್ಕುಮಾರಿ ಇದ್ದಂಗವಳೆ. ನಾನು ಅದ್ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದು, ಮರಂಕಿ ಅಂತ ಪ್ಯಾಟೆಯನ್ನು ನನ್ಗೆ ಎಂಡ್ರಾಗವಳೆ. ಪಂಡ್ರಿ ಮರಂಕಿ ಮಕ್ಕಕ್ಕೆಲ್ಲ ಪೌಡ್ರ್ ಹಾಕತ್ತಾಳೆ, ಪೌಡ್ರು. ಹೌದಾ ತಿಮ್ಮಣ್ಣ? ಆಮೇಕಿಂದವ ತಲೆಗೆಲ್ಲವ ಕಮ್ಮದೆಣ್ಣೆ ಹಾಕೊಂಡ್ಬಿಟ್ಟು ತಲೆ ಬಾಚ್ಕೊಂಡು ಚೊಡೆ ಹಾಕೊಂಡು ಅದಕ್ಕೆ ಬಣ್ಣದ್ದು ಟೇಪ್ ಕಟ್ಕೊತಾಳೆ, ಟೇಪು. ಮತ್ತೆ ಆಟ ಎಲ್ಲ ಆಮೇಲೆ ಮೈಗೆಲ್ಲವ ಬಟ್ಟೆಗೆಲ್ಲವ ಸ್ವಾತ್ಮ ಬರ್ಬೋದು ಅಂತ ಗಮ್ಮನ್ಬೇಕು ಅಂದ್ಬಿಟ್ಟು ಅದೆಂತದು ಸೆಂಟ್ ಹಾಕತ್ತಾಳೆ, ಸೆಂಟ್. ಅವಳ ಹತ್ರ ಗೊತ್ತಿರಲಿ ಗಮ್ಮಂತೆ. ಹೌದಾ ತಿಮ್ಮಣ್ಣ? ಹೆಂಗಪ್ಪ ಈ ಮನೇಲಿರೋದು? ಆಹಾರ ಕೋಳಿಗಳು ಅಡ್ಗೆ ಮನೆ ಕಿರ್ಮನೆ ಅದನ್ನ ಹೋಗ್ತವೆ. ಉಣ್ಣಕ್ ಹೋದ್ರೆ ಬಾಯ್ ಹಾಕೋ ನಾಯಿ. ನಾವೇ ಹೆಂಗೆ ಬಾಸ್ತಿ ನಾನು? ಲೇ ಮರಂಕಿ, ಅವೆಲ್ಲ ಒಳಗ್ ಬಂದ್ರೆ ನಿಂಗೇನಾಯ್ತದೆ? ಅವು ಏನ್ಗೆ ತಿನ್ಕೊಂಬಂದವತ್ತೆ, ಅವನ್ನೆಲ್ಲ ಒಳಗಿಗೆ ಸೇರ್ಸ್ಕೊಳ್ಳೋದು. ಬಾರವಾಯಿ ತಲೆ ಬಾಸ್ತೀನಿ. ಲೇ ಮರಂಕಿ, ನೀವೆಲ್ಲ ಉಸಾಬು ಕುಂತು ಹೆಂಗಿದ್ಯೋ ನೀರು. ನೀನೇನು ಒಳ್ಳೆ ಬಾಜೋದು ಬೇಡ, ಗೀಚೋದು ಬೇಡ. ನೀನ್ ನೋಡ್ಕೊಳೆ. ನೋಡು, ಇವೆಲ್ಲ ನಮ್ಮನೆಯಾಗ ಇಟ್ಕೋಬೇಡ. ಅಪ್ಪ ತಾತನ ಕಾಲದಿಂದ ಹಿಂದೆ ಇರೋದನ್ನ ಈಗೇನ ಮಾಡಕ್ ಬಂದ್ಬಿಟ್ಟವಳೆ. ಅಯ್ಯೋ, ಅದಕ್ಕಂಗಾಡಿರಿ ಅತ್ತೆ. ನಾನೇನ್ ಮಾಡ್ಬಾರ್ದು ಮಾಡಿದ್ನೆ. ಅಮ್ಮಗೆ ತಲೆ ಏನ್ ಅನ್ಕೊಂಡು ಕುಂದ್ರ ಕಟ್ಬಿಟ್ಟಿದೆ. ಬಿಸಿ ಬಿಡಿಸಿ ತಲೆ ಬಾರಿಸ್ತೀನಿ. ಲೇ, ಒಂದ್ಸರಿ ಹೇಳಿದ್ರೆ ತಿರುಗಿ ಹಾಕಿದೆ. ಕುಕ್ಕರ್ಸ್ತಾಯಿ ಬಂಗಾರದಂತ ಸ್ವರ್ಗ ಸಿಕ್ಕುದು ಅನ್ಕೊಂಡ್ರೆ ಇದೇನಪ್ಪ ಇದು ಗ್ರಾಚಾರ? ನೋಡು, ಈ ಮನೆ ಹೆಂಗಾದ್ರು ಹಂಗಿರೋ ಬಿಡು. ನೀನೇನು ಬದಲಾಯಿಸೋದೇನು ಬೇಡ. ಅಂದ್ರೆ ಇವಳ ತಲೆ ಸಿಕ್ಕಾದ್ರೆ ನಿಂಗೇನೆ ಹೊಟ್ಟವು. ನಿಂಗೇನು ಬೇಕು ಅಂತ ಆ ಬ್ರಹ್ಮ ಬರ್ದಿಟ್ಬಿಟ್ಟವ್ನೆ. ನೀನೇ ಬದಲಾಯಿಸೋದೇನು ಬೇಡ. ಆಯ್ತು ಬಿಡಿ, ನನ್ಗೇನಂತೆ. ಅತ್ತೆ, ಆ ತೊಟ್ಟಿಲಿ ನೀರ್ ನಿಂತು ಗಪ್ನ ಆಗ್ತಿದೆ. ಹುಳ ಇಲ್ಲ ತಪ್ಪಿತಾ ಅಂತವೆ. ಆ ಕೊಕ್ಕೆ ಮೂಲೆಗೆ ಇದ್ರ ತಡಿನೋ ಚಾಪೆನ ತೊಟ್ಟಿದ್ರೆ ಸ್ನಾನ ಮಾಡಕ್ ಸರಿ ಆಗ್ತದೆ. ಎಲ್ಲ ಲೇಟ್ ಮಾಡೋಣ ಅಂದ್ರೆ ಅದಕ್ಕೆ ಹಿಂಗಾಡಿರಿ. ಲೇ, ನಾನು ಈ ಮನೆ ಯಜಮಾನಿ. ನೀನ್ ಯಜಮಾನ್ಕೆ ಮಾಡಕ್ಕೆ ಯಾರು ನಿಂಗೆ ಅಧಿಕಾರ ಕೊಟ್ಟಿರೋರು? ಈ ಮನೆಯಾಗೆ ಕಾಲದಿಂದ ಒಂದ್ ಪತ್ತಿ ಐತೆ. ಇವತ್ತು ಬಂದಿರೋಳು ನೀನು. ನೀನ್ ಯಾರೇ ಅದನ್ನೆಲ್ಲ ಬದಲಾಯಿಸೋಕೆ? ಸರಿ ಬಿಡಿ, ಈ ಕೊಳಂಗ್ ಮಧ್ಯೆ ಕೊಳಂಗಿನ ಆರ್ತೀನಿ ಅಂದ್ರೆ ನಿಮ್ ಕರ್ಮ, ನೀವೇನಾರ ಮಾಡ್ಕೊಳ್ಳಿ. ಆದ್ರೆ ನೋಡತ್ತೆ, ನನ್ ವಿಷಯಕ್ಕೆ ಬರ್ಬೇಡಿ. ನಾನಂತೂ ದಿನ ಸ್ನಾನ ಮಾಡೋಳೆ. ನನ್ನ ಗಂಡನ ಬಟ್ಟೆನ ಸೋಪ್ನಿಂದಲೇ ಹೋಗ್ಯೋದು.
ಲಂಗ ಬಾಡಿ ಟೇಪು ಗಮನಗಣ್ಣೆ ಇವೆಲ್ಲ ಹಾಕೊಳ್ಳೋದು ನಂಗೆ ರೂಢಿ ಆಗೈತೆ ನಯ ಅದೇ ಕಾರಣಕ್ಕೆ ಬದಲಾಯಿಸೋದಿಲ್ಲ. ಪ್ಯಾಟೆ ಹೆಣ್ಣು ಈ ಹಳ್ಳಿಯಾಗೆ ಬಾಳಟ ಮಾಡಕ್ ನಾಯಕಲ್ಲ ಅನ್ನೋ ಮಾತು ಸಿದ್ಧಾಗೋಯ್ತು. ಇವಳು ನನಗೆ ಪ್ರಯೋಜನ ಆ ನನ್ನ ಮಗ ನೆಟ್ಟೋಗಿದ್ದಿದ್ರೆ ನಂಗೆ ಈ ಗತಿ ಬಂದಿದ್ದ. ಒಳ್ಳೆ ಮುಕ್ಕೊಟ್ಟು ಬಂದ್ಮೇಲೆ ಸುಕ್ಕೊಟ್ಟು ನಿನ್ನಕ್ಕೆ ಬರೆಯಿತು. ಹೋಗ್ಲಿ ಬಿಡ ಈಗ ಕುತ್ಕೊಳ್ಳಿ ಒಂದು ಊಟ ನನ್ನ ಮೇಲೆ ಇರ್ತೀನಿ ಅಂತ. ಅದೇ ಕರ್ಕಿಸಿದ್ಯಾ? ಓ ಅಡಿಗೆ ಬುದ್ಧಿ ಕಂಚು ಬೇಕಾದ್ರೆ ಕೂತಿದೆ. ಈ ನಿಮ್ಮ ಊಟ ನಿಮ್ಮ ಊಟ ಮನೆಗೆ ಹಿರಿ ಮಗ ನಾನು, ನನಗೆ ಯಾರು ಗೋರ್ಬಂಧುವೆ ಕೊಡಲ್ಲ ಅಂತಾರಲ್ಲ. ಮಾಡಿದವಳು ಕುಡಿಯ ನೋಟದಲ್ಲೇ ಜಗದ ಸುಖವನ್ನೆಲ್ಲ ಮರಗಿ ಮರಗಿ. ಓ ಇವಾಗ ಬಂದ್ರ ಮಗ ವ್ಯಾಪಾರ ದುಡ್ಡು. ಅಯ್ಯೋ 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 ಮಲ್ಲ ಸುಳೆ ಮಗನೇ. ನಾನು ಈ ಮನೆ ಯಜಮಾನ್ಕೆನ ಇನ್ನು ಯಾಕೆ ಕುಡ್ಕೊಂಡಿಲ್ಲ ಕಣೋ. ನಾನು ಇನ್ನ ಜೀವ ಸಹಿತ ಬದುಕಿದ್ದೀನಿ. ಆಗ್ಲೇ ದುಡ್ಡನ್ನೆಲ್ಲ ಹೆಣ್ಣು ಕೈ ಕೊಟ್ಟು ಗಂಟು ಮಾಡ್ಬಿಟ್ರೆ ಈ ಮನೆ ಸಂಸಾರ ಹೆಂಗ್ ನೋಡಿಬೇಕು? ಗಂಡತಿಮ್ಮ ನೀನ್ ಹೆಂಡ್ರದು ಜಾಸ್ತಿ ಆಗೋಗದೆ. ಏನ ಪ್ಯಾಟೆಯಿಂದ ಬಂದಳು ಅಂತ ಒಸಿ ನಾನೇ ಸೋಸ್ಕೊಂಡು ಹೋಯ್ತಿದ್ದೆ ಆಡಿದ್ದೆ ಆಟ ಆಗೋಗ್ಬಿಟ್ಟದೆ. ಯಾವುದಕ್ಕೂ ಒಸಿ ಹತ್ತು ಬಸ್ನಲ್ಲಿ ಮಾಡಿಕೋ, ಇಲ್ಲ ಅಂದ್ರೆ ಈ ಮನೆ ಮಾನ ಮರುವಾದನೆಲ್ಲ ಅರಾಜ್ ಹಾಕ್ಬಿಡ್ತಾಳೆ. ಹುಷಾರು. ಓ ಮಾರಂಗಿ ಮೇಲೆ ದೂರ ಹಿಡಿದ ಅಂದ್ರೆ ನಿಂಗೆ ಉಂಡದು ಗಂಟೆ ದಿಗತ್ತಿಲ್ಲ. ಅಯ್ಯೋ 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 ಹೊಟ್ಟಾಳೆ ನನ್ನ ಮಗನೇ. ಬೆಳ್ಳುಗೆ ಕೂಟು ನೋವೆ ಅಂತ ನೀನು ಇವಳಾಟ ಮಾಡಕ್ ಶುರು ಮಾಡ್ಬಿಟ್ಟೆ ಅಂತ ಎತ್ತವ್ವ ಅನ್ನೋದು ನೀನು ನೋಡ್ದೆ. ಗಂಡ್ರು ಮುಂದೆಲ್ಲ ನಿಂತ್ಕೊಂಡು ಇವಳ ಪರ ವಹಿಸ್ಕೊಂಡು ಮಾತಾಡ್ತೀಯೇನೋ? ಅಯ್ಯೋ 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 ಯಾವ್ರೆ ಇನ್ನು ಯಾಕಪ್ಪ ನನ್ನನ್ನ ಈ ಭೂಮಿ ಮೇಲೆ ಬದುಕಿಸಿದ್ಯಾ? ಇದನ್ನೆಲ್ಲ ಕಣ್ಣೆ ನೋಡ್ಲಿ ಅಂತಣ. ಅಡಿಗೆ ಹೋಗಬೇಡ, ನಮ್ಮ ಮೂಗೆ ವಯಸ್ಸಾಗದೆ. ನಂಗೆ ವಯಸ್ಸಾಗೋಗ್ಬಿಡೋದೆ. ನಾನು ಇವ್ರು ಕೊಡ್ತೀನಿ ಕಡೆಗೆ ಮಣ್ಣು ಹಾಕ್ಬಿಡು. ಇವಳು ಯಾವ ಹಾಕೋದ್ರ ಅಂತೆ. ಇವಳಿಗೆ ವಯಸ್ಸೇ ಆಗತ್ತಿಲ್ಲ. ತಿಮ್ಮ ನಿನ್ನ ಹೆಂಡ್ರದ್ದು ಹತ್ಯೆ ಆಗದೆ ಹೊಸ ಬೋದ್ ಬುದ್ಧಿ ಅಲ್ಲ. ಮರಂಕಿ ತ್ರಾಸ ಮಾಡ್ಕೋಬೇಡ, ನೀನೇ ಅನುಸರಣೆ ಮಾಡ್ಕೋ. ನೀವಾದ್ರೂ ನನ್ನ ಕಡೆ ಇದ್ರಿ ಅನ್ಕೊಂಡಿದ್ದೆ. ಅದು ಸುಳ್ಳಾಯ್ತು. ನನಗೆ ಯಾವ್ದಾದ್ರು ಹೇಳ್ಕೊಡಿ ನನ್ನ ಕಷ್ಟನ. ಅದ್ ನೋಡಿದ್ರೆ ಚಿಕ್ಕಮ್ಮನ ಕಾಟ, ಇಲ್ಲಿ ಅತ್ತೆ ಕಾಟ. ನಮ್ ಚಿಕ್ಕಮ್ಮ ಬ್ಯಾರೆ ಇಲ್ಲ, ನಿಮ್ಮಮ್ಮ ಬ್ಯಾರೆ ಇಲ್ಲ. ಬಾಲಿಂದ ಡಿಕ್ಕಿ ಬಿಟ್ಟ ಕಾಯಿಸ್ಬೇಕಂತೆ. ನಾಳೆಗೆ ನಮ್ಮಪ್ಪ ಎಂಬತ್ತಿರಂತಾನೆ. ನಾನು ಇಲ್ಲಿರಕ್ಕಿಲ್ಲ. ನಮ್ಮಪ್ಪ ಇದಕ್ಕೆ ನಾನು ಉಳಿಮ ಹೊಟ್ಟೋಯ್ತೀನಿ. ಸಮಾಧಾನ ಮಾಡ್ಕೊಳ್ಳೋನೆ. ನೀನು ಬಂದ್ಬಿಟ್ರೆ ಹಂಗೆ ನಾನು ನಮ್ಮಂಗೆ ತಿಳಿ ಹೇಳ್ತೀನಿ. ನೀನು ಹೋಗಿ ಅನುಸರಣೆ ಮಾಡ್ಕೋ. ಇಲ್ಲ ನನಗೆ ಆಗಿಲ್ಲ. ಮಾರಂಗೆ ಮಾರಂಗೆ ಮಾರಂಗೆ. ಅಯ್ಯೋ ದೇವ್ರೆ, ಯಾರು ನನ್ನ ಮಾತೆ ಕೇಳೋದಿಲ್ವಲ್ಲಪ್ಪ. ಫೋನ್ ಮಾಡ್ಲೆ. ಅಲ್ಲ ಈ ಸುಖಕ್ಕೆ ನಾನು ಮದುವೆ ಆಗ್ಬೇಕಿತ್ತ. ಮರಕ್ಕೆ ಓ ಮರಕ್ಕೆ ಓ ನಮಸ್ಕಾರ ಕಂಡ್ರು. ಸಂದಾಕಿದ್ದೀರೇನವ? ಏನ್ ಚಂದ್ವೋ ಏನೋ ವಯಸ್ಸಾದ್ಮೇಲೆ ಗೊತ್ತಿರಬಾರ್ದು. ಸಾಲ ಬೇಸಾಯ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಮಗಳೇನಾದ್ರೂ ತೆಪ್ಪಾಡಿದ್ರ? ಈ ಮಗಳಿಗೆ ದೊಡ್ಡವರು ಚಿಕ್ಕವರು ಅನ್ನೋ ಮರ್ವಾದೆ ಇಲ್ಲ. ದೊಡ್ಡ ಕುಟುಂಬದಾಗೆ ಹೆಂಗ್ ಸಾಲನ ಮಾಡ್ಬೇಕು ಅಂತ ಒಸಿ ನೋಡ್ಕೊಡಿ. ತಾಯಿ ತಂದೆ ಕಣವ, ಬೋ ಪ್ರೀತಿಯಿಂದ ಬೆಳೆಸ್ಬಿಟ್ಟಿವ್ನಿ.
ಹೇಳ್ಕೊಡಿ ಕನ್ಕತಾರೆ ಮೇಲಾಗಿ ಅವನಿಗೆ ಹೊಸ ಜಾಗ ಅದನ್ನೆಲ್ಲ ತಿಳ್ಕೊಳಕ್ಕೆ ಸ್ವಲ್ಪ ದಿನ ಬೇಕಾಯ್ತದೆ. ಅಲ್ಲಿವರೆಗೂ ನೀವೇ ಅನುಸರಣೆ ಮಾಡ್ಕೊಂಡು ಹೋಗ್ಬೇಕ. ನೋಡಿ ಇವ್ರು ನನ್ನ ಮಗಳಲ್ಲ. ಯಾವತ್ತು ನಿನ್ನ ಮಗ ಇವತ್ತು ತಾಳಿ ಕೊಟ್ಟನು ಅವತ್ತಿಂದ ಅವ್ನು ನಿಮ್ಮ ಮಗಳು. ನಿಮ್ಗೆ ಯಾಕೆ ಬೇಕಾದ್ರೆ ಬುದ್ಧಿ ಕಲ್ಸ್ಕೊಂಡ್ರವ ನಾನೇನು ಬೇಡ ಅಂತ. ನೋಡಿ ನಮ್ಮನೆ ಪತ್ತಿನೆಲ್ಲ ಬದಲಾಯಿಸ್ಬೇಡ ಅಂತ ಓದಿ ಬುದ್ಧಿ ಹೇಳಿ. ನಾವು ಕೋಳಿ ದನ ನಾಯಿಗಳೆಲ್ಲ ಹೊಂದ್ಕೊಂಡು ಬಾಳಾಟ ಮಾಡಿದೀವಿ. ಈಗ ಈ ಸುಂಟಿ ಬಂದ್ಬಿಟ್ಟವಳೆ ಅಂತ ಅವನ್ನೆಲ್ಲ ಬೇರೆ ಮಾಡಕ್ಕಾಯ್ತದ? ನಿಮ್ ಮಕ್ಳು 110 ಸಿಂಗಾರ ಮಾಡ್ಕೊಳ್ಳೋದೇ ಆಯ್ತದೆ. ಅದೇ ಅಂತೆಲ್ಲ ಹಾಳಾದ ಗಮ್ಮತೇನೆ ಅಂತೆ ತಲೆಗೆ ಮೆತ್ಕೊಂಡ್ಬಿಟ್ಟು ಮಕ್ಕಕ್ಕೆ ಪೌಡ್ರು ಬಡ್ಕೊಂಡ್ಬಿಟ್ಟು ಮನೆಯಾಗಿ ಅಡಾಡ್ತಿದ್ರೆ ಯಪ್ಪ ಯಪ್ಪ ಆ ದರಿದ್ರ ವಾಸನೆಗೆ ನನ್ನ ತಲೆ ಸಿಡ್ಕೋಗ್ಬಿಟ್ಟದೆ. ಅಲ್ಲ ಇವಳಿಗೆ ಶೋಕಿ ಮಾಡ್ಕೊಂಡು ತಿಂತಾ ಇದ್ರೆ ನಾವು 3 ಜನ ಏನಂತ ನನ್ನ ಜ್ಞಾನ ಬೇಡವಾ? ವಾ ಯಾಕೆ ಬೆಳೆದ ಮಗ ಕಣವ. ನಮ್ಮ ಕಾಲನೇ ಬೇರೆ ಅವಳ ಕಾಲನೇ ಬೇರೆ. ಇವೇನು ಬೇಜಾರು ಮಾಡ್ಕೋಬೇಡಿ ಅಂದ್ರವ. ಅವಳಿಗೆ ನಾನು ಬುದ್ಧಿ ಕಲ್ಸ್ಕೊಡ್ತೀನಿ. ನೀವೇನು ತಲೆ ಬಿಸಿ ಮಾಡ್ಕೋಬೇಡಿ. ಯಾಕೋ ಇವತ್ತು ಸಿಕ್ಕಾಪಟ್ಟೆ ತಲೆ ಬಿಸಿ ಮಾಡ್ಕೊಂಡಿದ್ದೀರಾ ಅನ್ಸ್ತದೆ. ಒಂದು ಕೆಲಸ ಮಾಡವ, ಅವಳನ್ನ ತಗೊಂಬನೆ ಕಳ್ಸ್ಕೊಟ್ಬಿಡಿ. ಒಂದು 4 ದಿನ ಇಟ್ಕೊತಾಳೆ. ಅತ್ತೇನು ಮರ್ವಾದೇನೇ ಇಲ್ಲ. ಈ ನನ್ನ ಅಪ್ಪಣೆ ಯಾಕೋ ಅದ್ಯಾಕವ ಬಂದರ್ ಮುಂದೆ ವಟ ವಟ ಅಂತೀಯ? ಅದಕ್ಕೆ ಕುತ್ಕೊಳ್ಳ ಅತ್ತೆ ಬೈ ನಮ್ಮ ಬುದ್ಧಿ ಮಾತು ಹೇಳ್ತಾರೆ. ಸುಮ್ಮನೆ ಕುತ್ಕ. ಅವ್ವ ಮತ್ತು ನಾವೇನೋ ಮಾತಾಡ್ತೀವಿ ನಿಜ ಕಬೆ ಅತ್ತೆ ಬುದ್ಧಿ ರುಬ್ಬಿಸ್ಕೊಂಡಿದ್ರೆ ತಿಂದಿಟ್ಟಾಗ ಅಯ್ಯ ಅವಳ ರಾಮಾಯಣನೇ ಸಾಕಾಗೋಗ್ಬಿಟ್ಟದೆ. ಈಗ ನೀವಿಬ್ರು ಮಾತಾಡ್ತಾ ಶುರು ಮಾಡ್ರಿ. ನಮ್ಮಿಂದ ನೀವೇ ಕಿತ್ತಾಡ್ತಾ ಇದ್ದೀರಾ. ಹೀಗಾಗಿ ರಾಮಾಯಣ ಮಹಾಭಾರತನೇ ಸಾಕು. ಇನ್ನು ಹೆಚ್ಚಾದ್ರೆ ಕುರುಕ್ಷೇತ್ರ ಶುರುವಾಗೋಯ್ತದೇನಪ್ಪ. ಇಲ್ಲ ಬಿಡೋಕ್ಕಿಲ್ಲ, ಮಾಡ್ತೀನಿ. ಬರವ ಇಲ್ಲಿ ಬಾ ಮುಂಚೆ ಅಂದೆ ಬಂದ ಏನು ಹೇಳಿ ಊರ ನಾನೇ ತಲೆ ಎತ್ಕೊಂಡು ತಿರ್ಗಾಡ್ಬೇಕಾ ಬೇಡವಾ? ಏನಿಗೆ ಮಾಡ್ತಾ ಇದ್ಯಾ? ನಮ್ಮನೆಲ್ಲ ಹಾಕ್ತಿದ್ದಲ್ಲ ಅಯ್ಯ ಅಂತ ಬಿಟ್ಟಿದ್ಯಾ? ಆಗ ಇನ್ನು ಮದುವೆ ಆಗಿರ್ಲಿಲ್ಲ. ಇನ್ನೇನ್ ಆಡಿದ್ರು ನಾವು ಸುಮ್ಮನೆ ನಗ್ನಗ್ತಾ ಇರ್ತಾ ಇದ್ವಿ. ಈಗ ನೀನ್ ಮದುವೆ ಮಾಡ್ಕೊಂಡಿದ್ಯಾ. ಇನ್ನೊಂದು ಮನೆ ಬೆಳಗ್ಗೆ ಬಂದಿರೋ ಸೊಸೆ. ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟು ತಲೆ ಬಗ್ಗೆ ನಡಿಬೇಕು. ಗೊತ್ತಿಲ್ಲ ನಿಂಗೆ? ಹೇಳ್ಕೊಟ್ಟಿದ್ದೇನೆ ನಾನು ನಿಮ್ಗೆ? ಹೇಳ್ಕೊಟ್ಟಿದ್ದೀನ ಇಲ್ವಾ? ಮುಸುಳಿ ಮಾಡ್ಕೊಂಡು ಬಿಡ್ತೀನಿ ಮಗಳು ಹಂಗೆ. ಸುಮ್ಮನೆ ಬಾಯಿ ತಗೆ ಮಾಡೋ ಕೆಲಸ ಒಂದೊಂದಲ್ಲ ಯವ್ವ. ಅವಳಿಗೆ ನಾನು ಬುದ್ಧಿ ಕಳ್ಸ್ಕೊಡ್ತೀನಿ ಕಣ್ರವ. ನೀವೇನು ಬೇಜಾರು ಮಾಡ್ಕೊಳ್ತೀವಿ. ಈಗ ಅವಳ ಮನೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಬಟ್ಟೆ ಕೊಂಡು ಬರ್ತೀನಿ. ಒಂದಿ ಕಲಲ್ಲೇ ಬಾಯಿ ನಮಸ್ಕಾರ ಮಾಡ್ಕೋ. ಹೋಗ್ಬರ್ತೀನಿ ಅತ್ತೆ. ಹೋಗ್ಬರ್ತೀನಿ ಬಾಬಾ. ಒಳ್ಳೆದಾಗಿ ಹೋಗವ ಬಂದ. ಯವ್ವ ನಾನೇ ವ್ಯಾಪಾರಕ್ಕೆ ಹೋಗೋತೀನಮ್ಮ. ಹೋಗು ಬಸವನಿಗೆ ಬಾಲ. ಅಳಿಮಯ್ಯ ಬಾ. ಅಲ್ಲ ನೀನೇನು ಜಾಣನೋ ದಡ್ಡನೋ ಒಂದು ಗೊತ್ತಾಗ್ತಿರುವಲ್ಲಪ್ಪ. ಯಾಕೆ ಮಾವಯ್ಯ ಕೇಳಿದೆ? ಇನ್ನೊಂದು ನಿಮ್ಮ ಅವ್ವ ನಿಮ್ಮ ಹೆಂಡ್ರಿಗೆ ದಿನ ಬೈತಾ ಇದ್ರು ನೋಡ್ಕೊಂಡು ಮಳೆ ಕೂತ್ಕೊಂಡಿರ್ತೀನಿ. ಯಾಕೊಂದೆರಡು ಮಾತಾಡಕ್ ಆಗ್ತಿಲ್ವಾ? ಯೋ ಇವತ್ತು ಬಂದವಳೆ ಈಗ ನನಗೆ ಎಲ್ಲ ಮಾಡ್ಕೊಂಡು ಹೋಯ್ತಾಳೆ. ಅನ್ನಕ್ಕೊಂದು ಮಾತಾಡಕ್ಕೂ ಬರತ್ತಿಲ್ವ ನನಗೆ? ಹೇಳ್ತೀಯಾ? ಬರುತ್ತೆ ಮತ್ತೆ ಸುಮ್ಮನಿರ್ಬಾರ್ದು, ಹೇಳ್ಬೇಕು. ಬರೀ ನಿಮ್ಮ ಅಮ್ಮಂಗಲ್ಲಪ್ಪ ಅವಳಲ್ಲಪ್ಪ ನಿಮ್ ಗೊಂಬೆ ಇನ್ನೇನು ಅವಳು ಏನಾದ್ರು ತಪ್ಪು ಮಾಡಿದ್ರೆ ಅವಳಿಗೂ ಹೇಳ್ಬೇಕು. ಏನ್ ಮಾಡ್ಬೇಕು? ಎಂಡ್ರಿಗೂ ಹೇಳ್ಬೇಕು, ಅವಂದು ಅವಂಗೂ ಹೇಳ್ಬೇಕು, ನೆಂಡ್ರಿಗೂ ಹೇಳ್ಬೇಕು, ನಿಮ್ಮ ಅವ್ವಂದು ಹೇಳ್ತೀಯ? ಹೇಳ್ಬೇಕು. ಅದು ಅವಾಗಲೇ ಸಂಸಾರ ಉದ್ದಾರ. ಸರಿ ಮಾವಯ್ಯ. ಈ ದಿನ ದುಡ್ಕೊಂಡ್ಬರ್ತಿಲ್ಲ ದುಡ್ಡ, ಆ ದುಡ್ಡು ಏನ್ ಮಾಡ್ತೀವಿ? ತಾಂಡೋಗ್ಬಿಟ್ಟು ನಮ್ಮ ಊತ ಸೀದಾ ತಾಂಡೋಗ್ ನಮ್ಮ ಊತವನ್ನೇ ಮಾಡ್ತೀನಿ.
ಸೀದಾ ತಗೊಂಡು ನೀವು ನೋಡ್ಕೋಬೇಕು ಸೀದಾ ಎಲ್ಲ ಗೊತ್ತಿದೆ ಒಂದು ಪೈಸನ್ನು ಉಳಿಸ್ಕೊಳಕ್ಕೆ ಇಲ್ಲಪ್ಪ. ಎಲ್ಲವ ವಾ, ಸರಿ ದೊಡ್ಡ ಅನ್ನೋದು ಯಾಕ? ಯಾಕೆ ಅಲ್ಲ ನಿನ್ ಕಷ್ಟ ಸುಖಕ್ಕೆ ಅಂತ ಒಂದೆರಡು ಪೈಸೆ ಉಳಿಸ್ಕೊಳ್ಳೋದು ಬೇಡವೇನು ಹಂಗಲ್ಲ ಅದಕ್ಕೆ ಹಿಂಗೆ ಗೊತ್ತಾಯ್ತಾ ಹಿಂಗೆ ದಿನ ಕೊಡ್ತಾ ಇರೋ ಅವಳು ಇಸ್ಕೊಂಡು ಅವಳು ಯಾವ ಕಷ್ಟಗಳಲ್ಲ ಅದ್ರೊಳಗೆಲ್ಲ ತುಂಬ್ಕೊತಾಳೆ ಆಮೇಲೆ ಏನ್ ಮಾಡ್ತಾಳೆ ಗೊತ್ತಾ ಸೀದಾ ಒಂದು ದೊಡ್ಡ ತಂಗಿನ ಚಿಪ್ ತಂದು ನಿಮ್ ಕೈ ಕೊಡ್ತಾಳೆ ಗಂಡ ಹೆಂಡ್ರು ರಾತ್ರಿ ಮನೆ ಕೂತ್ಕೊಂಡು ಯಾಕೋ ನಮ್ಮ ಮಾವ ಹಾಲಾಕೋರ್ ಮಾತಾಡ್ತಾವಲ್ಲ. ಮಾರಂಗಿ ಇಲ್ದೆ ಮನೆಯೆಲ್ಲ ಬಿಕೋ ಅನಿಸ್ತದೆ. ಗೌಳ್ಳಿ ಸಾಲುಂಡಿ ಜನಗಳೆಲ್ಲವ ಗಂಡೆತಿಮ್ಮ ಗಂಡ್ರನ್ ಬಿಟ್ಟಿಲ್ಲಾರ ಅಂತಿದ್ರು. ಮಾರಂಗಿ ತವ್ರು ಹೋಗಿ ತಿಂಗಳಾಯ್ತು. ಅವಳು ಹೋದಾಗಿಂದವ ನಂಗೆ ಮನಸ್ಸು ಒಂಥರ ಹೋಗ್ಬಿಟ್ಟದೆ. ನಮ್ಮ ಅವ್ವಗಾರಾಗ್ಲಿ ಇಲ್ಲ ನಮ್ಮ ಅಣ್ಣಂಗಾರಾಗ್ಲಿ ತವ್ರ ಮನೆಗೆ ಹೋಗಿ ವಾಪಸ್ ಕರ್ಕ ಬರ್ಬೇಕು ಅನ್ನೋ ಜ್ಞಾನನೇ ಇಲ್ಲ. ಇವ್ರ ಮನ್ಸಲ್ಲಿ ಹೋಗೈತೆ ಅಂತಾನೆ ತಿಳಿತಿಲ್ವಲ್ಲ. ನಂಗಂತೂ ಮಾರಂಗಿನ ಬಿಟ್ಟು ದಿನ ಕಳೆದ ಸಾನೆ ಕಷ್ಟ ಆಗೋಗ್ಬಿಟ್ಟದೆ. ಅದಕ್ಕೆ ಏನಪ್ಪ ನಮ್ಮ ಮಾವ ಇವ್ರ ಯೋಗ್ಯತೆ ನೋಡಿ ಆ ಮಾತು ಹೇಳ್ದ ಅಂತ ಕಾಣಿಸ್ತದೆ. ಚೆನ್ನಾಗಿ ಈಗ ಬೇಡ, ನೀನು ರಾತ್ರಿ ಒಂದು ಮಾಡ್ಕೋವಾಗ ನೀನ್ ಕತೆ ಹೇಳ್ತೀನಿ ಆಯ್ತಾ? ಅದ್ಯಾಕ್ರ ಅಂಗಡಿಯ ಆ ಮಗಿಗೆ ಒಂದ್ ಕತೆ ಅಂತ ಹೇಳು. ಮಗ ಕೇಳೋದೆಚ್ಚ ನೀನ್ ಹೇಳೋದೆಚ್ಚ. ಮಗಿಗೆ ಕತೆ ಹೇಳೋದಿರ್ಲಿ, ನನ್ ಕತೆ ಮರಂಗಿ ತವ್ರಿಗೆ ಹೋಗಿ ತಿಂಗಳಾಯ್ತು. ಈ ಮನೆಗೆ ಯಾರು ನನ್ನ ಹೆಂಡನ್ನ ಕರ್ಕೊಂಡ್ ಬರ್ಬೇಕು ಅನ್ನೋ ಯೋಚನೆ ಆಯ್ತೋ ಇಲ್ವೋ? ಹೆಂಗೆ ಅಂತ ಸುಣ್ಣ ಕೊಟ್ರು ಮಾತಾಡಿ ನಿಂತಿದ್ದೀನಿ ನನ್ನ ಮಗಂಗೆ. ಅದೆಂತ ಮಾಟ ಮಾಡ್ಬಿಟ್ಟವಳಪ್ಪ ಮಾಯ್ಕಾತಿ. ನಾನು ಎದುರಿಗೆ ಉಸಿರು ಬಿಡಕ್ಕೆ ಎದುರುತ್ತಿದ್ದಾನು. ಈಗ ನನ್ಗೆ ಪ್ರಶ್ನೆ ಮಾಡಂಗ ಆಗ್ಬಿಟ್ಟಿದ್ಯಲ್ಲ ನೀನು. ನಾನು ಹೇಳ್ಬಾರ್ದು ಅವನು ಹೇಳ್ದೆ ಇವಾಗ. ಮುಚ್ಚ ಹಾಕೊಂಡಿದ್ದೀನಿ. ಅವಳಿಗೆ ಅಷ್ಟು ಸೊಕ್ಕಿದ್ರೆ ನೀನು ನನಗೆ ಅಷ್ಟಿರ್ಬೇಡ. ಏನೋ ಔಷಧಿ ತಿಳ್ಕೊಳ್ಕೆ ಕಡಿಮೆ. ಪ್ಯಾಟರ್ನ್ ಬೇರೆ ಬೆಳೆದವಳ. ನೀನು ಔಷಧಿ ತಿಳಿ ಬುದ್ಧಿ ಹೇಳ್ಬೇಕು ಅದವಳು. ನೀನು ಹಿಂಗೆ ಆಟ ಮಾಡುದು ಹೆಂಗವ? ಲೇ ನಿನಗ ಅಷ್ಟು ಅವಸರ ಇದ್ರೆ ಹೋಗಪ್ಪ, ನೀನು ಹೋಗಿ ಕರ್ಕೊಂಡು ಬರೋಗು. ಅವಳ ಕೈಲಿ ಅಟ್ಟಿಸ್ಕೊಂಡು ಉಂಡ್ರೆ ಏನು ಇವನಿಗೆ ಗಂಟಲು ಬಿಳಿಯೋದು. ಮತ್ತೆ ಹೇಳಲ್ವಾ ಕಪ್ಪು ಬಂದ್ರೆ ಅವನು ಇಲ್ಲ ಅಪ್ಪನು ಇಲ್ಲ ಅಂತ. ಅವ್ನು ಕೇಳಾದ್ರೆ ತೆಪ್ಪೆಲ್ಲ ಐತವೋ. ಅಮಿತ ಕುತ್ಕೊಳ್ಳ. ನನಗೆ ಸರಿ ತಪ್ಪು ಹೇಳಕ್ ಬಂದ್ಬಿಟ್ಟ ಇರು. ಈಗ ನಾನು ಏನ್ ಹೇಳ್ಬಾರ್ದು ಹೇಳಿದೆ ಅಂತ ಇದ್ರೆ ಅಡಿಯವ. ಹೊಸ ಗಂಡು ಹೆಣ್ಣು ದೂರ ಇದ್ರೆ ನೋಡ್ದಾರಲ್ಲ ಏನಂತಾರ. ಲೇ ಗುಳ, ನಾನು ನಿಮ್ಮ ಅಪ್ಪಂತವ 50 ವರ್ಷ ಸಂಸಾರ ಮಾಡಿನಿಕಲ್ಲ. ನನ್ಗೂ ಗೊತ್ತದೆ ಈ ಮನೆಯ ಹೆಂಗ್ ನಡೆಸ್ಬೇಕು ಅಂತ. 6 ಎತ್ತೊಳಗೆ 3 ಎತ್ತಳು ಮುರುಕಾಜ ಕೊಟ್ಲಂತೆ. ಪಾಡಿ ನಿದ್ರೆ ಸರಿ, ಇಲ್ಲಾಂದ್ರೆ ನೀನ್ ನಡಾಕಿತ್ತು ನಾಯಿ ನಡಿ ಹಾಕ್ಬಿಡ್ತೀನಿ ಹುಷಾರು. ಎಷ್ಟು ಬುದ್ಧಿ ನನಗೆ ಬುದ್ಧಿ ಹೇಳಂಗಾಗ್ಬಿಟ್ಟಾಳೆ. ಜನ್ಮಕ್ಕಿಷ್ಟು ಅಲ್ಲ. ನಾನು ಏನ್ ಕೇಳಿದೆ ಅಂತ ನೀವೆಲ್ಲ ಹಿಂಗಾಡಿವಿ. ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ. ಎಲ್ಲರ ಪಾಳ್ಬಾಲ್ ಬಿದ್ದು ಸತ್ತ ಕೂಡ ಅನಿಸ್ತದೆ. ಹೋಗತ್ತಾಗೆ ಅಲ್ಲೋಡಲ್ಲ ಹೆಂಡತಿಮ್ಮ ಬಂತವನೆ. ಬರ್ಬೇಕು ತಿಮ್ಮಣ್ಣವರು. ಏನ್ಲ ತಿಮ್ಮ ಮದ್ವೆ ಅನ್ನಕ್ಕೆ ಅಪ್ರೂಪ ಹೋಗ್ಬಿಟ್ಟಿದ್ಯಾ? ಲೇ, ಅಪ್ರೂಪದ ಹೆಂಡತಿ ಸಿಕ್ಕವಳೆ. ಅಪ್ರೂಪ ಇನ್ನೇನ್ ಮಾಡ್ಯಾನು? ಪಾಪ ಅಪರೂಪದ ಹೆಣ್ಣು ತವ್ರ ಮನೆ ಸೇರ್ಕೊಂಡಿರ್ಬೇಕು. ಅದಕ್ಕೆ ನಮ್ಮ ಮುಂದೆ ನಿಜರೂಪಾಗವನೆ ಅಲ್ವಲ್ಲ ತಿಮ್ಮ? ಸುಮ್ಮನೆ ನಾನ್ ಪಾಡೆ ನಂಬೋದೇ ನಿಮ್ಮುಳ್ಳ ತಮಾಷೆವೋ. ಲೇ ತಿಮ್ಮ, ನೀನು ಮದ್ವೆ ಹಾಕಿಲ್ಲ ಅಂತಿದ್ದೆ. ಈಗ ನೋಡಿದ್ರೆ ನೀನ್ ಅದೃಷ್ಟಕ್ಕೆ ಪ್ಯಾಟೆ ಹುಡುಗಿ ಸಿಕ್ಬಿಟ್ಟವಳೆ.
ಕೆಂಚ ಸುಮ್ಕಿಲ್ಲ ಇನ್ನು ಹೊಸ ಮದುವೆ ಗಂಡು ಯಾಕಲ ತಿಮ್ಮ ಬೇಜಾರಾಗಿದೆ. ಗಂಡ್ರು ತವ್ರ ಮನೆಗೆ ಹೋಗವ್ರೆ, ಅದಕ್ಕೆ ಬೇಜಾರಾಗವ್ನೆ. ಅಲ್ಲ ತಿಮ್ಮ, ಬ್ಯಾಟೆ ಎಂಟ್ರು ಬಿಟ್ಟಿರಕ್ಕಾಗ್ತದೆ ತಿಮ್ಮಣ್ಣವರು. ಶ್ರೀರಾಮ ನೂರು ನೂರು ತರಹ ಅಂತ ಆಡ್ತವ್ರೆ. ಅವಳು ಪ್ಯಾಟೆ ಹುಡುಗಿ, ಇವನು ಹಳ್ಳಿ ಮುಖ, ಅದಕ್ಕೆ ಅವಳು ಇವನ್ನ ಬಿಟ್ಟು ತವ್ರ ಮನೆಗೆ ಸೇರಿರ್ಬೇಕು. ಅದ್ರಲ್ಲ ತಿಮ್ಮ. ಯಾಕಲ್ಲ ಅವನಿಗೆ ಹೋಗ ಕ್ಯಾಮೇಲೆ ಹೋಗ ಏನೋ ನೋಡ್ತಾ ಇದ್ದೆ. ಏಯ್ ಇಲ್ಲ ಹೋಗ ಒಂದು ಪುಟ ಏನ್ ಗಡೆ ನಿಮ್ಮ ಮದುವೆ ಆದ್ಮೇಲೆ ಅಪರೂಪ ಆಗೋಗ್ಬಿಟ್ಟಿಯಲ್ಲ, ಸಿಗಲೇ ಇಲ್ಲ. ಅಲ್ಲ ಆ ಇವ್ರು ಯಾರು ನಿಮ್ಮ ಇವ್ರು ಬರ್ತಾರಲ್ಲ ಏನು ಹಾ ಸೇರ್ದಾರರು ಜಮೀನ್ದಾರರು ಅವ್ರ ಜೊತೆ ಗೌವಳ್ಳಿಯಿಂದ ಬಂದಿದ್ದೆ. ಈಗ ಅವ್ರ ಜೊತೆಗೂ ಕಾಣ್ಲಿಲ್ಲ. ಏನಿಲ್ಲ ಸಮಾಚಾರ, ಮದುವೆ ಆದ್ಮೇಲೆ ಹೆಂಗೈತ್ಲ ಜೀವನ? ಏನಲ್ಲಿ ಬುದ್ಧಿ, ಜೀವನನೇ ಬ್ಯಾಡ ಅನ್ನಿಸ್ಬಿಟ್ಟದೆ. ಇದೆಲ್ಲ ಮದುವೆ ಆಗಿ ಇನ್ನು 2 ತಿಂಗಳಾಗ್ಲಿಲ್ಲ, ಆಗ್ಲೇ ಸಾಯೋ ಮಾತಾಡ್ತಾ ಇದೆಯಲ್ಲ. ಏನ್ ಹೇಳಿ, ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ. ನಮ್ಮ ಅವನಿಗೂ ನನ್ನ ಹೆಂಡ್ರಿಗೂ ಹೊಂದಾಣಿಕೆ ಅನ್ನೋದೇ ಇಲ್ಲ ಬುದ್ಧಿ. ನೋಡ್ಲತ್ತಿಮ್ಮ, ಎಲ್ರು ಮನೆ ದೋಸೆ ತೂತೆ, ಈ ಅತ್ತೆ ಸೊಸೆಯವ್ರದ್ದು ಇದ್ದಿದ್ದೆ. ನಿಮ್ ಮನೆಗೂ ಅದೇ. ಓ ಹಂಗಲ್ಲ ಬುದ್ಧಿರ, ಮತ್ತೆ ನನ್ನ ಹೆಂಡ್ರು ಬ್ಯಾಟೆ ಹೆಣ್ಣು, ನಮ್ಮವ್ವ ಹಳೇ ಕಾಲದಳು. ನನ್ನ ಹೆಂಡ್ರು ಏನ್ ತಪ್ಪು ಫೋನ್ ಮಾಡಿದ್ರು ಅದಕ್ಕೆ ತಪ್ಕೊಂಡು ಹಿಡಿತಾಳೆ ನಮ್ಮವ್ವ. ನಾನು ಯಾಕೆ ಪರವಾಗಿ ಮಾತಾಡೋದು? ನಮ್ಮವ್ವ ಪರವಾಗಿ ಮಾತಾಡಿದ್ರೆ ನನ್ನ ಹೆಂಡ್ರು ಸಿಟ್ಟು, ನನ್ನ ಹೆಂಡ್ರು ಪರವಾಗಿ ಮಾತಾಡಿದ್ರೆ ನಮ್ಮವ್ವ ಕೋಪ. ಇಬ್ರು ಮಧ್ಯ ಹೈರಾಣ ಹೋಗ್ಬಿಟ್ಟಿವನ ಬುದ್ಧಿ. ಲೇ ತಿಮ್ಮ, ಸಂಸಾರ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೇ ಕಣ್ಣ. ನೀನ್ ಇಷ್ಟಕ್ಕೆ ತಲೆ ಕೆಡ್ಸ್ಕೊಂಡ್ರಿ ಹೆಂಗೆ? ನೋಡೋ, ಎಲ್ಲರೂ ನೀರಿದ್ರೇನೆ ಜೀವನ ಕಣ್ಣ. ಈಗ ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ ನೀನು. ಹಾ, ಈಗ ನೀನು ನಿನ್ ಹೆಂಡ್ರು ಮಾತು ಕೇಳ್ಬೇಡ, ನಿಮ್ಮ ಅವ್ರ ಮಾತು ಕಿವಿ ಮೇಲೆ ಹಾಕೋಬೇಡ. ಆಮೇಲೆ ನಿನ್ ತಮ್ಮ ಯಾರಾದ್ರೂ ದೂರ ತಂದು ಹೇಳಿದ್ರೆ ಆ ಕಿವಿಯಿಂದ ಕೇಳಿ ಕಿವಿಯಿಂದ ಬಿಟ್ಬಿಡು. ಏಯ್, ಹೆಂಗಸ್ರು ಮಾತು ಹೇಳಿದ್ರೆ ಕಾಸಿನ ಹಾಲಿಗೆ ಹುಳಿ ಬಿಟ್ಟಂಗೆ. ತುಂಬು ಸಂಸಾರದಲ್ಲಿ ಜೀವನ ಮಾಡೋದು ಎಷ್ಟು ಕಷ್ಟ ಗೊತ್ತಿಲ್ಲ. ತಂತಿ ಮೇಲ್ ನಡೆದಂಗ್ ನಡಿಬೇಕಂಡ್ಲ. ಅದೇನು ಕೇಳಿದಂಗ ಬುದ್ಧಿ. ನೋಡ, ಸಂಸಾರ ಶುರು ಮಾಡಿದ್ಯಾ, ಹೋಯ್ತಾ ಹೋಯ್ತಾ ಎಲ್ಲ ಸರಿ ಹೋಯ್ತದೆ. ನಡಿ. ಅದು ಬುದ್ಧಿ, ಹೇಳ್ದಂಗೆ ನಾನು ತಾಳ್ಮೆಯಿಂದವ ನಾನೇ ಅನುಸರಣೆ ಮಾಡ್ಕೊಳ್ಳೋದು ಕಲಿತೀನಿ. ಅಷ್ಟು ಮಾಡು. ಕಷ್ಟವೆಲ್ಲವ ನಿಮ್ಮ ಹತ್ರ ಹೇಳ್ಕೊಂಡ್ಮೇಲೆ ನಾನು ಸುಳ್ಳು ನಿರಾಳಾದ ನಾವು. ಸರಿ ಬಿಡಿ. ಗಂಡಸರು 2ನೇ ಮದುವೆ ಆದ್ಮೇಲೆ ಸುಖವಾಗಿರ್ತೀವಿ ತಿಳ್ಕೊಂಡ್ಬಿಟ್ಟಾರೆ. ಹಿಂಗೆ ಹೊಸ ಸೀನೇ ಶುರುವಾಗಿದೆ. ತಪ್ಪಿ ನಾನು ಏನೋ ಸುತ್ತಾಗಿ ನಮ್ಗೆ ಕೊಟ್ಟಿದ್ದಪ್ಪ, ಏನೋ ಸುಮ್ಮ ಕುತ್ಕೊಂಡ್ಬಿಟ್ಟೆ ಅಂತ ಶುರುವಾಯ್ತು. ಒಂದ್ ವೇಳೆ ಮಲಗಿದ್ದೆ ಅಂತ ಇಟ್ಕೊಳ್ಳಿ, ಏನೋ ಸುಮ್ಮ ಮಲ್ಕೊಂಡ್ಬಿಟ್ಟೆ. ಒಂದ್ ವೇಳೆ ಉಸಿರಾಡ್ತಿದ್ದೀನಿ ಅಂತ ಇಟ್ಕೊಳ್ಳಿ, ಏನ್ ಇನ್ನು ಅವಾಗೇ ತಿಳ್ಕೊಂಡ್ಬಿಡ್ಬೇಕು ಅವ್ರ. ಎಲ್ಲ ಬಿಟ್ಬಿಟ್ಟು ಸಮಾಧಾನ ಮಾಡಬೇಕು. ಇವಾಗ ಏನಾಗ್ಬೇಕಾಗಿತ್ತು ನನ್ನಿಂದ? ಅಲ್ಲ, ಇವಾಗ ಏನಾಗುತ್ತೆ ಅಂತ ಕೇಳ್ತೀಯಲ್ಲ, ಮಗಳ ಕರ್ಕ ಬಂದು ತಿಂಗಳಾಯ್ತು, ಅವಳನ್ನ ಕಣ್ಣ ಮನೆ ಕಳ್ಸ ಯೋಚನೆ ಆಯ್ತಾ ಇಲ್ವಾ ನಿನ್ಗೆ? ಇವಾಗ ಅವಳು ಎಲ್ಲೇ ಅವಳೆ, ತವ್ರ ಮನೆ ತಾನೇ ಅವಳೆ. ಒಂದ್ 4 ದಿನ ನೆಮ್ಮದಾಗಿ ತೊಳ್ಬಿಡೆ ಗಂಡನ ಮನೆ ಹೋಗೋದು ಹಿಂದೆ ಐತೆ ಕಣ. ನಿನ್ ಮಗಳು ಊರ್ ಬಸ್ರಿ ತರ ಹುಳಿ ಮಾವು ನಂಜನ್ ಗೂಡು ಅಂತ ತಿರ್ಕೊಂಡ್ ಕುಂತವಳೆ. ಅಮ್ಮ, ಅವಳು ತಾಯಿ ತಬ್ಲಿ. ಯಾಕ ಖುಷಿ ಅವಳಲ್ಲ, ಖುಷಿ ಪಡ ಅರ್ಥವೇ ನೀವು? ಅವಳಿಗೆ ಸಿನಿಮಾ ಹುಚ್ಚಿಟ್ಕೊಂಡದೆ. ನಂಜನ್ ಗುಡಿಗೆ ಹೋದ್ರೆ 3 ದಿನ ಮನೆಗೆ ಬರಕ್ಕಿಲ್ಲ ಅವಳು. ಅವ್ಳು ತಬ್ಲಿ ಮಕ್ಕಳು ಅಂತ ಹೇಳಿದ್ಮೇಲೆ ಸಿನಿಮಾ ನೋಡಕ್ಕೆ ಖುಷಿ ಪಟ್ಟಳು ಹೋಯ್ತವಳೆ. ಅವ್ರು ನಿಮಗೂ ಬೇಕಾದ್ರೆ ನೀನು ಅವ್ರ ಜೊತೆ ಹೋಗು, ನಾನು ಕಾಸು ಕೊಡೋದಿಲ್ಲ ನಾನು ನಿಮ್ಗೆ. ಅವಳು ನೀನ್ ಅನ್ಕೊಂಡಂಗಲ್ಲ, ಬರೀ ಸಿನಿಮಾ ಹುಚ್ಚಾಗಿ